ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಫ್ಯಾಷನ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾರಿಗೆ ಫಾಲ್ಸ್ ಯಾವ ರೀತಿ ಹಾಕೋದು ಅನ್ನೋದನ್ನ ತೋರಿಸ್ತೀನಿ. ಇದಕ್ಕೆ ನಮ್ಗೆ ಬೇಕಾಗಿರೋದು ಫಾಲ್ಸ್ ಮತ್ತೆ ಥ್ರೆಡ್, ಸೇಮ್ ಕಲರ್ ಥ್ರೆಡ್ ತಗೊಳ್ಳಿ. ಇವತ್ತು ನಾನು ಫಾಲ್ಸ್ ಹಾಕೋ ಸ್ಯಾರಿ ಬಂದ್ಬಿಟ್ಟು ಇಟ್ಸ್ ಸಿಲ್ಕ್ ಸ್ಯಾರಿ, ಸೆಮಿ ಸಿಲ್ಕ್ ಇದು. ಈ ಫಾಲ್ಸ್ ನಲ್ಲಿ ಎಡ್ಜಸ್ ಬಂದ್ಬಿಟ್ಟು ಈ ರೀತಿ ಇರೋದನ್ನ ಸ್ವಲ್ಪ ಕಟ್ ಮಾಡ್ಕೋಬೇಕು. ಮತ್ತೆ ಈ ತರ ಒಂದು 1/2 ಇಂಚ್ ಫೋಲ್ಡ್ ಮಾಡ್ಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕೋಬೇಕು. ಬಿಗಿನರ್ಸ್ಗೆ ಈ ವಿಡಿಯೋ ಈ ರೀತಿ 1/2 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ರೆಡಿ ಆಗಿ ಇಟ್ಕೋಬೇಕು. ಮತ್ತೆ ಸ್ಯಾರಿ ಎರಡು ಕಡೆನೂ ಜಿಗ್ಜಾಗ್ ಮಾಡಿದೀನಿ. ಈ ಪಲ್ಲು ಸೈಡ್ ಬಿಟ್ಬಿಟ್ಟು ಒಳಗೋಗೋ ಭಾಗ ಇದು ಜಿಗ್ಜಾಗ್ ಕರೆಕ್ಟ್ ಆಗಿ ನಾವು ನೋಡಿ ಮಾಡ್ಕೋಬೇಕು. ಫೋಲ್ಡಿಂಗ್ ಬಂದ್ಬಿಟ್ಟು ರಾಂಗ್ ಸೈಡ್ ಅಲ್ಲಿ ಹೋಗ್ಬಿಡ್ಬೇಕು. ರೈಟ್ ಸೈಡ್ ನಮ್ಗೆ ಜಿಗ್ಜಾಗ್ ಈ ರೀತಿ ಸ್ಟಿಚಸ್ ಬರೋ ರೀತಿ ನೋಡಿ ಹಾಕೋಬೇಕು. ಇಲ್ಲಿ ನೋಡಿ, ಈ ತರ ಇದು ರಾಂಗ್ ಸೈಡ್ ಇದೆ. ರಾಂಗ್ ಸೈಡ್ ಅಲ್ಲಿ ಇಟ್ಕೊಂಡು ಒಂದು 10 ಇಂಚ್ ಮಾರ್ಕ್ ಮಾಡ್ಕೋಬೇಕು. 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಈ ತರ ಫಾಲ್ಸ್ ನ ಇಲ್ಲಿ ಪ್ಲೇಸ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಎರಡು ಸೈಡಲ್ಲೂ ನಿಮ್ಗೆ ಸ್ಟಿಚಸ್ ಹಾಕಿ ತೋರಿಸ್ತೀನಿ. ಎಮ್ಮಿಂಗು ಇದ್ರಲ್ಲಿ ಬರಲ್ಲ. ಮ್ಯಾಕ್ಸಿಮಮ್ ಸಿಲ್ಕ್ ಸ್ಯಾರಿಗೆ ಹೆಮ್ಮಿಂಗ್ ಹಾಕೋದು. ಇದು ನನಗೆ ಕಸ್ಟಮರ್ ಈ ತರನೇ ಕೇಳಿದ್ದಾರೆ. ಈ ತರ ಎಡ್ಜ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಈ ರಫ್ ಎಲ್ಲ ಇದೆ ನೋಡಿ, ರಫ್ ಥ್ರೆಡ್ಸ್, ಅದೆಲ್ಲ ಈ ತರ ಒಳಗಡೆ ತಂದ್ಕೋಬೇಕು. ನಿಮ್ಗೆ ತಿಳಿಬೇಕು ಅಂದ್ಬಿಟ್ಟು ನಾನು ತುಂಬಾ ಸ್ಲೋ ತೋರಿಸ್ತಾ ಇದ್ದೀನಿ. ಮ್ಯಾಕ್ಸಿಮಮ್ 5 to 10 ಮಿನಿಟ್ಸ್ ಅಲ್ಲಿ ಒಂದ್ ಸ್ಯಾರಿಗೆ ಫಾಲ್ಸ್ ಹಾಕ್ಬೋದು. ಈ ಬಾರ್ಡರ್ ಕೆಳಗಡೆ ನಾವು ಹಾಕುವಾಗ ನಮ್ಗೇನು ಅಷ್ಟೊಂದು ಕಷ್ಟ ಬರಲ್ಲ. ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕುವಾಗ ಮಾತ್ರ ಸ್ವಲ್ಪ ಕಷ್ಟ ಅನ್ಸುತ್ತೆ. ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಇದೇ ಬಂದ್ಬಿಟ್ಟು ಈ ಬಟ್ಟೆಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಈಸಿ ಆಗಿರುತ್ತೆ. ಆದ್ರೆ ನೀವು ಈ ಪೂನಂ ಸ್ಯಾರಿ, ಈ ಸಿಂಥೆಟಿಕ್ ಸ್ಯಾರೀಸ್ ಎಲ್ಲ ನೀವು ಸ್ಟಿಚ್ ಮಾಡುವಾಗ ತುಂಬಾನೇ ಟಫ್ ಆಗಿರುತ್ತೆ. ನಾನು ಆ ಸ್ಯಾರಿಯಲ್ಲಿ ಕೂಡ ನಿಮ್ಗೆ ಒಂದ್ಸತಿ ವಿಡಿಯೋ ಹಾಕ್ತೀನಿ. ಇಲ್ಲಿ ಎಡ್ಜಲ್ಲಿ ಬರುವಾಗ ಸ್ಟಾಪ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಇಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ರೆ ಇದನ್ನೆಲ್ಲ ಈ ತರ ರಿಲೀಸ್ ಮಾಡ್ಬಿಟ್ಟು ಈ ತರ ಪರ್ಫೆಕ್ಟ್ ಆಗಿ ಇಲ್ಲಿ ಸ್ವಲ್ಪ ಇಲ್ಲೊಂದು ಕೈ ಹೋಲ್ಡ್ ಮಾಡಿ ಇಲ್ಲಿ ಈ ರೀತಿ ಇಟ್ಕೊಂಡು ಒಳಗಡೆ ಯಾವ್ದು ರಿಂಕಲ್ಸ್, ಯಾವ್ದು ಬಟ್ಟೆ ಸಿಕ್ಕಿರ್ಬಾರ್ದು ಅದನ್ನ ಚೆಕ್ ಮಾಡ್ಕೊಂಡು ಈ ತರ ಈ ಸ್ಟಿಚ್ ನ ಹಾಕಬೇಕು. ನೆಕ್ಸ್ಟ್ ಸೆನ್ಸಿಟಿವ್ ಕ್ಲಾತ್ಸ್ ಎಲ್ಲ ಇರುವಾಗ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋಬೇಕು. ಇಲ್ಲಿ ಒಂದೊಂದು ಕಡೆನೂ ಸ್ವಲ್ಪ ಅಡ್ಜಸ್ಟ್ ಮಾಡಿ 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 ನೀವು ಸ್ಟಿಚ್ ಮಾಡ್ಕೋಬೇಕು.
ತರ ಇಲ್ಲಿ ಟಚ್ ಮಾಡುವಾಗ ಫೀಲ್ ಆಗುತ್ತೆ ನಿಮ್ಗೆ. ಒಳಗಡೆ ಏನಾದ್ರು ಈ ತರ ಬಟ್ಟೆ ಮಡ್ಚ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಫೀಲ್ ಆಗುತ್ತೆ ಟಚ್ ಮಾಡುವಾಗ. ಅಷ್ಟೇ. ಇಲ್ಲಿ ಫಿನಿಶಿಂಗ್ ಅಲ್ಲಿ ಇರೋ ದಾರನೆಲ್ಲ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇಲ್ಲಿ ನೋಡಿ ಪರ್ಫೆಕ್ಟ್ ಆಗಿ ಯಾವ್ದು ಇಲ್ಲಿ ನೋಡಿ ಸ್ವಲ್ಪ ಕೂಡ ಈ ಕಡೆ ನಿಮ್ಗೆ ಎಕ್ಸ್ಟ್ರಾಸ್ ಬಂದಿಲ್ಲ. ಫಾಲ್ಸ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಮತ್ತೆ ಇಲ್ಲಿ ಕೂಡ ನೋಡಿ ನಿಮ್ಗೆ ಸ್ವಲ್ಪ ಕೂಡ ನಿಮ್ಗೆ ಇಲ್ಲಿ ಏನು ಕ್ಲಾತ್ ಎಂಬೋಸ್ ಆಗಿಲ್ಲ. ಸೊ ಇಷ್ಟೇ ಫಾಲ್ಸ್ ಹಾಕೋದು. ನೀವು ಫಾಸ್ಟ್ ಆಗಿ ಸ್ಟಿಚ್ ಮಾಡಿದ್ರೆ 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಅದೇನೆ. ಮತ್ತೆ ಏನಾದ್ರೂ ನಿಮ್ಗೆ ವಿಡಿಯೋ ಅಲ್ಲಿ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.